ನಾ ಹೇಳದೇನು ಅಂತಂದ್ರೆ ನೀವು ಪ್ರತಿನಿತ್ಯ ಸ್ಮಾರ್ಟ್ ಸ್ಟಡಿ ಮಹತ್ವ ಕೊಡ್ಬೇಕು. ನಾವು ಒತ್ತಟ್ಟಿಂದ ಒಟ್ಟು ಸಂವಿಧಾನ ಓದ್ತೀನಿ, ಒತ್ತಟ್ಟಿಂದ ನಾವು ಒಟ್ಟು ಹಿಸ್ಟ್ರಿ ಓದ್ತೀನಿ, ಸಾಧ್ಯನೇ ಇಲ್ಲ. ಎಕ್ಸಾಮ್ ಪಾಸ್ ಆಗುವಂತ ಟ್ರಿಕ್ ಏನಿದಲ್ಲ, ಅತ್ಯಂತ ಕನಿಷ್ಠ ದಿನಗಳಲ್ಲಿ ಹೈಯೆಸ್ಟ್ ಅಂಕಗಳನ್ನು ಗಳಿಸುವಂತ ಪ್ರಯತ್ನವನ್ನು ಮಾಡಬೇಕು. ಕನಿಷ್ಠ ದಿನಮಾನಗಳಲ್ಲಿ ಗರಿಷ್ಠ ಅಂಕಗಳನ್ನು ಗಳಿಸುವಂತ ಪ್ರಯತ್ನವನ್ನು ಮಾಡಿದ್ರೆ ನಾವು ಸಕ್ಸಸ್ ಆಗ್ತೀವಿ. ಇಲ್ಲ ಅಂತಂದ್ರೆ ಗ್ಯಾರಂಟಿ, ನೋ ಗ್ಯಾರಂಟಿ. ಈ ಸಾರಿ ಎಕ್ಸಾಮ್ ಪಾಸ್ ಆಗ್ಲೇಬೇಕಪ್ಪ, ಈ ಸಾರಿ ನಾನು ನೌಕರಿ ತೊಗೊಳ್ಳೇಬೇಕಂತ ಆ ಒಂದು ಇದು ಇರಬೇಕು. ಹಾರ್ಡ್ ವರ್ಕ್ ಬೇಕಾಗಿಲ್ಲ, ಸ್ಮಾರ್ಟ್ ವರ್ಕ್, ದಿನನಿತ್ಯ ಸ್ಮಾರ್ಟ್ ವರ್ಕ್ ಮಾಡ್ತಿರ್ಬೇಕು. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು? ಒಂದ್ ಕ್ವಶನ್ ದಿನ ಬಿಡಿಸಲೇಬೇಕು. PSI ಒಂದು ಕ್ವಶನ್ ಇನ್ನೂ 20 ದಿನ ಅದ, ಇನ್ನು 25 ದಿನ 40 ದಿನ ಅದ. ಒಂದು ಕ್ವಶನ್ ಪೇಪರ್ ಒಂದಿನ ಬಿಡಿಸ್ಬಿಡ್ಬೇಕು. ಒಂದ್ 2-3 ತಾಸ್ನಾಗ ಒಂದು ಕ್ವಶನ್ ಪೇಪರ್ ಮುಗಿಸ್ಬಿಡ್ಬೇಕು. ಮತ್ತೆ ಪುನರಾವರ್ತನೆ ಜಾಸ್ತಿ ಮಾಡ್ಬೇಕು. ಏನ್ ಓದಿರಲ್ಲ ಅದನ್ನೆಲ್ಲ ಪುನರಾವರ್ತನೆ ಒಂದ್ಸಲ ಪರ್ಫೆಕ್ಟ್ ಆಗಿ. ಆಮೇಲೆ ಒಂದು 4 ಜನ ಸ್ನೇಹಿತರ ಜೊತೆಯಲ್ಲಿ 1 ತಾಸರ ಡಿಸ್ಕಸ್ ಮಾಡ್ಬೇಕು ಆ ಸಬ್ಜೆಕ್ಟ್ ಬಗ್ಗೆ. ನೀ ಏನ್ ತಿಳ್ಕೊಂಡೆ ಅದ್ರ ಬಗ್ಗೆ, ಭೂ ಸುಧಾರಣೆ ಹಂಗಂದ್ರೆ ಏನು ಅಂತ ಕೇಳ್ಬೇಕು. ಅದ್ರ ಬಗ್ಗೆ ನೀ ಹೇಳೋಣ. ಹೇಬಿಯಸ್ ಕಾರ್ಪಸ್ ಅಂದ್ರೆ ಏನ್ ಅರ್ಥ ಮಾಡ್ಕೊಂಡು ಹೇಳೋಣ. ಇನ್ನು ನಿಮ್ಗೆ ಒಬ್ಬೊಬ್ರು ಕ್ವಶನ್ ಕೇಳ್ತೀನ, ನಿಮ್ ಕ್ವಶನ್ ಕೇಳುವಂತ ಉದ್ದೇಶ ನಿಮ್ಗೆ ಟಾರ್ಗೆಟ್ ಮಾಡೋ ಸಲುವಾಗಿಲ್ಲ. ನಾವಿಬ್ರು ಡಿಸ್ಕಸ್ ಮಾಡೋದನ್ನ 100 ಜನ 1000 ಜನ ನೋಡ್ತಾರೆ ನಮ್ಮ ವಿಚಾರಗಳು. ನಾವಿಬ್ರು ಡಿಸ್ಕಸ್ ಮಾಡೋದನ್ನ ನಮ್ ಸುತ್ತಮುತ್ತ ಕೂತಾಳು ಎಲ್ಲ ಕೇಳ್ಬಿಡ್ತಾರ, ಓ ಇವ್ರಿಬ್ರು ಡಿಸ್ಕಸ್ ಮಾಡಕತ್ತಾರ ಅಂದ್ರ ಅದು ಟಾರ್ಗೆಟ್ ನಮ್ಮ ಮ್ಯಾಗೂ ಬರ್ತದ ಅಂತ ಹೇಳಿ. ಸ್ನೇಹಿತರೊಂದಿಗೆ ಗುಂಪು ಬಹಳ ಚೆನ್ನಾಗಿ ಡಿಸ್ಕಸ್ ಮಾಡಾಗ ಜಗಳ ತೆಗೆದು ಬೈದು, ಅವ್ರಿಗೆ ಬೈದು, ನಿಮ್ಗೆ ಅವ್ರು ಬೈದು, ಇಲ್ಲ ಸುದ್ದಿ ಮಾತಾಡ್ಕೊಂಡ್ರದು. ಅವ್ರ ಹಂಗ, ಇವ್ರು ಹಿಂಗ, ಅವ್ರ ಅಲ್ಲಿ ಓದ್ತಾರ, ಇವ್ರು ಇಲ್ಲಿ ಬರ್ತಾರ, ಅವ್ರು ಓದ್ತಾರ, ಇದು ಅವೆಲ್ಲ ತಗೊಂಡು ನಾವೇನು ಮಾಡೋಣ? ಎಕ್ಸಾಮ್ಗೆ ಏನ್ ಬೇಕಲ್ಲ ಅವುಗಳನ್ನೇ ಡಿಸ್ಕಸ್ ಮಾಡಬೇಕು. ಅನವಶ್ಯಕವಾಗಿ ಬಿಟ್ಟು ಬಿಡ್ಬೇಕು. ಎಲ್ಲ ಅನವಶ್ಯಕವಾಗಿ ಬಿಟ್ಟು ನಮ್ಗೆ ಅವಶ್ಯಕವಾಗಿರುವಂತ ವಿಚಾರಗಳದಲ್ಲ 1 ಗಂಟೆಯಲ್ಲಿ ಹೇಳಬೇಕು. 100 ಕ್ವಶನ್ ಡಿಸ್ಕಸ್ ಮಾಡೋದು, 1 ಗಂಟೆಯಲ್ಲಿ 200 ಕ್ವಶನ್ ಡಿಸ್ಕಸ್ ಮಾಡೋದು, 2 ಗಂಟೆಯಲ್ಲಿ 200 ಈ ತರ ಟಾರ್ಗೆಟ್ ಹಾಕೋಬೇಕು. ಅವಾಗ ನಾವು ಸಕ್ಸಸ್ ಆಗಕ್ ಸಾಧ್ಯ ಇದೆ. ನೀವು ಮತ್ತೆ ಟೈಮ್ ಟೇಬಲ್ ಮಾಡ್ಕೋಬೇಕು. ಇವತ್ತು ಯಾವ ಸಬ್ಜೆಕ್ಟ್ ನಾ ವೀಕ್ ಅದೀನಿ, ನಾಳೆ ನಾನು ಸೈನ್ಸ್ ಕ್ವಶನ್ ಪೇಪರ್ ಎಲ್ಲ ಬಿಡಿಸ್ಬೇಕು, ನಾಳೆ ನಾ ಮೆಂಟಲ್ ಎಬಿಲಿಟಿ ಎಲ್ಲ ಕ್ವಶನ್ ಬಿಡಿಸ್ಬೇಕು. ಇವತ್ತು ರಾತ್ರಿ ನೀವು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ನಾಳೆ ದಿನದ ಎಲ್ಲ ದಿನಚರಿ ನಿಮ್ ಕಡೆ ಇರಬೇಕು. ಇಷ್ಟು ಗಂಟೆ ನಾವು ಓದಬೇಕು, ಇಷ್ಟು ಗಂಟೆಗೆ ಬರೀಬೇಕು. ಟೈಮ್ ಟೇಬಲ್ ಇಲ್ಲ ಮಾಡಕ್ಕಾಗಲ್ಲ. 6 ಗಂಟೆ 45 ನಿಮಿಷಕ್ಕೆ ಸಂವಿಧಾನ ಕ್ಲಾಸ್ ಇದೆ ಅಂದ್ರೆ ಆ ಕ್ಲಾಸ್ ಏನಿ ಕಂಡೀಷನ್ ಏನ್ ಬೇಕಾಗಿರಲ್ಲ ಅದು ಅಟೆಂಡ್ ಆಗ್ಲೇಬೇಕು. ಮುಂದೆ ಹಾಕ್ಲೇಬಾರದು. ಮುಂದೆ ಹಾಕಿದ್ರೆ ಅಂದ್ರೆ ಪಶ್ಚಾತ್ತಾಪ ಅನ್ವಸ ಶುರು ಮಾಡ್ತೀವಿ. ಕರೆಕ್ಟ್ ಟೈಮ್ ಟೇಬಲ್. ಆಮೇಲೆ ಪ್ರತಿ 15 ದಿನಕ್ಕರ ಕರೆಂಟ್ ಇವೆಂಟ್ಸ್ ಎಲ್ಲ ನೋಡ್ಕೋಬೇಕು. ಇಲ್ಲ ನಮ್ಮ ಕ್ಲಾಸ್ಗಳ ದಿನ ಕೇಳ್ತಾ ಹೋಗ್ಬೇಕು. ಕರೆಂಟ್ ಇವೆಂಟ್ಸ್ ಕ್ಲಾಸ್ಗಳು ವೆರಿ ಇಂಪಾರ್ಟೆಂಟ್. ನೀವು ಓದುವಂತ ವಾತಾವರಣ ಇದೆಯಲ್ಲ ಅದು ಬಹಳ ಶುಭ್ರವಾಗಿರುವಂತ ವಾತಾವರಣ ಇರಬೇಕು. ಇಲ್ಲಾಂದ್ರೆ ಅವೆಲ್ಲ ನಮ್ಮ ಮೇಲೆ ಎಫೆಕ್ಟ್ ಆಗ್ತವೆ. ನೀವು ಓದುವಂತ ಸ್ಥಳಾವಕಾಶ ಇದೆಯಲ್ಲ ಇದು ಶೈಕ್ಷಣಿಕ ಮನೋವಿಜ್ಞಾನ ಒಪ್ಕೊಂಡದು. ನಮ್ಮ ಮೇಲೆ ಇತರೆ ವಸ್ತುಗಳು ಪ್ರಭಾವ ಬೀರುತ್ತವೆ. ನೀವು ಇದ್ದಂತ ಸುತ್ತಮುತ್ತ ಇರುವಂತ ವಾತಾವರಣಕ್ಕೆ ಶುಚಿತ್ವಕ್ಕೆ ಮಹತ್ವ ಕೊಡ್ಬೇಕು. ಸ್ವಚ್ಛತೆ ಬಹಳ ಇಂಪಾರ್ಟೆಂಟ್. ಮತ್ತೆ ಈಗ ಡಿಸ್ಕಸ್ ಮಾಡ್ತಿರ್ತೀವಿ. ನಾವು ಡಿಸ್ಕಸ್ ಮಾಡುವಂತ ಸಮಯದಲ್ಲಿ ಯಾವುದೇ ಕಾರಣಕ್ಕೆ ನಾವು ಇನ್ನೊಬ್ಬರ ಜೊತೆ ನಾವೇನ್ ಮಾಡ್ಕೋಬಾರ್ದು ಅಂದ್ರೆ ಹೋಲಿಕೆ ಮಾಡ್ಕೋಬಾರ್ದು. ಕಂಪೇರ್ ಅವ್ರ ಹಿಸ್ಟ್ರಿಯಾಗಿ ಎಲ್ಲ ಹೇಳ್ತಾನೆ ಸರ. ಪ್ರಾಚೀನ ಭಾರತ ಇತಿಹಾಸ, ಮಧ್ಯಯುಗೀನ ಭಾರತ ಅದ್ರ ಒಟ್ಟು ಬೈಪಟ್ಟು ಹೇಳ್ತಾನೆ. ಅವ್ರು ಪ್ರಾಚೀನ ಭಾರತ ಇತಿಹಾಸ ಮಧ್ಯಯುಗೀನ ಹೇಳ್ತಾ ಇದ್ದಾನೆ. ಸೈನ್ಸ್ ವೀಕ್ ಅದ. ನಾವು ಸೈನ್ಸ್ ಎಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದಾರೆ, ಎಕನಾಮಿಕ್ಸ್ ವೀಕ್ ಅದ. ನಮ್ಮ ಸ್ಟ್ರೆಂತ್ ಏನಿದೆ ಅದನ್ನ ನಾವು ಮಹತ್ವ ಕೊಡ್ಬೇಕು ಹೊರತು ಇನ್ನೊಬ್ರ ಜೊತೆ ಹೋಲಿಕೆ ಮಾಡೋದು, ಕಂಪೇರ್ ಮಾಡ್ಕೊಳ್ಳೋದು ಅದು ನನ್ನ ಪ್ರಕಾರ ತಪ್ಪಂತ ನಂಗೆ ಅನಿಸ್ತದೆ. ನಾ ಹೇಳುವಂತ ವಿಚಾರಗಳು ನಿಮ್ಗೆ ಲೈಕ್ ಆಗ್ತಾ ಬಿಡ್ತಾ ಗೊತ್ತಿಲ್ಲ. ಬಟ್ ಇವೆಲ್ಲ ಏನಪ್ಪಾ ಅಂತಂದ್ರೆ ನಾನು ಎಕ್ಸಾಮ್ ನಲ್ಲಿ ಕಂಡುಕೊಂಡಿರ್ತಕ್ಕಂಥ ಸತ್ಯಾಂಶಗಳ ಪಾಯಿಂಟ್. ನಿಮ್ಮ ಹ್ಯಾಂಡ್ ರೈಟಿಂಗ್ ಬಂಗಾರದಾಗ ಇರ್ತದೆ. ಈಗ ನಮ್ಮ ಪುಂಡ್ಲಿಕ್ ಮಾನವ್ ಸರ್ ಅದಾರೆ. ಪುಂಡ್ಲಿಕ್ ಮಾನವ್ ಸರ್ ಅವರು ದಿನನಿತ್ಯ 2 ರಿಂದ 3 ತಾಸು ಓದ್ತಿದ್ರು. ಲಾಸ್ಟ್ ಎಕ್ಸಾಮ್ ದಲ್ಲಿ ಸುತ್ತಮುತ್ತ 5-6 ಜೊತೆ ಮಂದಿ ಕುತ್ಕೊಂಡು ಸುಮ್ ಕೇಳಿ ಎಕ್ಸಾಮ್ ಬರೋದು ಪಾಸ್ ಆಗಿಲ್ಲ. ಹೇಳಿದವ್ರು ಪಾಸ್ ಆಗಿಲ್ಲ. ಅವ್ರು ಏನ್ ಹೇಳ್ಯಾರಲ್ಲ ಆ ಹೇಳಿದವ್ರು ಪಾಸ್ ಆಗಿಲ್ಲ, ಸುಮ್ ಕುಂತ್ ಕೇಳಿದವ್ರು ಪಾಸ್ ಆಗ್ಯಾರ. ಇದೆ ಅಂತ ಹೊಡ್ತ ಸುಮ್ಮಗಪ್ಪ ಚಾ ಕುಡಿದು ಕೂತ್ ಬಿಡೋದು. ಏನ್ ಹೇಳ್ತಾರೆ ಡಿಸ್ಕಸ್ ಮಾಡೋದು. ಅವ್ರು ಹೇಳೋರೆಲ್ಲ ಫೇಲ್ ಆಗ್ಯಾರ, ಕೇಳಿಸ್ಕೊಂಡವ್ರು ಪಾಸ್ ಆಗ್ಯಾರ. ಕಾರಣ ಏನಂತಂದ್ರೆ ಅವ್ರ ಹ್ಯಾಂಡ್ ರೈಟಿಂಗ್ ಬೆಂಕಿ ಆದಂಗ ಆಗ್ತದೆ. ಸೂಪರ್ ಹ್ಯಾಂಡ್ ರೈಟಿಂಗ್ ಆಗ್ತದೆ. ಹ್ಯಾಂಡ್ ರೈಟಿಂಗ್ ಅದಾವಲ್ಲ ಅತ್ಯಂತ ಹೆಚ್ಚಿನ ಬಹಳ ಬಂಗಾರದ ಹ್ಯಾಂಡ್ ರೈಟಿಂಗ್ ಆಗ್ತದೆ. ಅವ್ರ ಕೈ ಬರಹಗಳದವ್ರು ಬಹಳ ಚೆನ್ನಾಗಿ ನೀಟ್ ಕೈ ಬರಹಗಳಾಗ್ತವೆ. ಅದು ಅವರು ಆಮೇಲೆ ಸ್ಕಿಲ್ ಡಿ ಎಡ್ ಬಿ ಎಡ್ ಮುಗಿದದ್ದು ಬರೆಯುವ ಸ್ಕಿಲ್ ಅನ್ನು ಇಂಪಾರ್ಟೆಂಟ್.
ಹೌದಾ? ನಮ್ಗೆ ಒಂದ್ ಬರೀ ಕಾಯಕವೇ ಕೈಲಾಸ 5 ಪೇಜ್ ಬರೋದ್ಬಿಡ್ತೀನಿ ನಾ. ಕಾಯಕವೇ ಕೈಲಾಸ ಇತ್ತಂದ್ರೆ ಅದನ್ನೇ 5 ಪೇಜ್ ಬರಿಬಹುದು ನಾವು. ಆಳಾಗಿ ದುಡಿದು ಅರಸನಾಗಿಕೊಂಡು ಅದನ್ನೇ 5 ಪೇಜ್ ಬರಬಹುದು. ಈ ದುಡ್ಡಿದ್ದವ್ರು ಹೆಂಗ್ ಖರ್ಚು ಮಾಡಿದ್ರೆ ನಡೀತದ, ತಲೆ ಕೂದಲಿದ್ದವ್ರು ಹೆಂಗ್ ಇಟ್ಕೊಂಡ್ರೆ ನಡೀತದ ಅಂತಾರ ಗೊತ್ತಾ? ತಲೆ ಕೆಲವು ಕೂದಲಿರೋರು ಏನ್ ಇಟ್ಕೋಬೇಕು. ಹಂಗ ವಕಬಲರಿ ಶಬ್ದ ಭಂಡಾರ ಬಹಳ ಮುಖ್ಯ. ಶಬ್ದ ಭಂಡಾರ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ನೆನ್ಪಿಡಿ. ಶಬ್ದ ಭಂಡಾರ ಇಲ್ಲ ಅಂತಂದ್ರೆ ಏನು ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ಆ ಶಬ್ದ ಭಂಡಾರಕ್ಕೆ ನಾವು ಹೆಚ್ಚಿನ ಮಹತ್ವ ಕೊಡ್ಲೇಬೇಕು ಅಂತ ಅಲ್ಲ. ಅದಕ್ಕೆ ದಯವಿಟ್ಟು ಇನ್ನೂ ಒಂದು ಒಳ್ಳೆ ಅವಕಾಶ ಇದೆ ನಿಮಗೆ. ಇದು ಮತ್ ಸಿಗಂಗಿಲ್ಲ. ಇನ್ನೂ ನೀಟಾಗಿ ಟೈಮ್ ಟೇಬಲ್ ಹಾಕೊಂಡು ಹೋದ್ರಿ. ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊರಿ. ಎಲ್ಲ ಯಾರಾದ್ರೂ ಜಾಬ್ ಮಾಡ್ತಿರ್ತೀರಿ, ನೀವು 2 ವರ್ಷ ಮಾಡ್ಕೊರಿ. ಎಲ್ಲ ಯಾರಾದ್ರೂ ಜಾಬ್ ಮಾಡ್ತಿರ್ತೀರಿ, ನೀವು 2 ಡೋಣಿಯಲ್ಲಿ ಕಾಲಿಟ್ಕೊಂಡು ಹೋಗಕ್ಕಾಗಲ್ಲ. ಯಾಕಂದ್ರೆ ನಾವು ಇಲ್ಲ ಸರ ನಾವು ಬರೇ 2 ಮಾರ್ಕ್ಸ್ ಫೇಲೇ ಅಲ್ಲ. ಫೇಲ್ ಆಗೋದು ಫೇಲ್ ಏನು ಮಾಡಕ್ ಸಾಧ್ಯ ಇಲ್ಲ. ನಮ್ ದೊಡ್ಡಪ್ಪನ ಮಗ ಮೊನ್ನೆ B.Ed ಮುಗಿದು TET ಬರದ, ಅಣ್ಣ 2 ಮಾರ್ಕ್ಸ್ ಕಡಿಮೆ ಬಿದ್ದು ಅಣ್ಣ ಅಂತ. 2 ಮಾರ್ಕ್ಸ್ ಅಂದು ಓದ್ರಿ ಓಕೆ, 10 ಆದ್ರೂ ಓಕೆ, 20 ಹೋದ್ರು ಓಕೆ, 30 ಫೇಲ್ ಅಲ್ಲಿ ದಡ್ಡ ಅಂದಾನ. ಫೇಲ್ ಅಲ್ಲಿ 1 ಮಾರ್ಕ್ಸ್ ಅದು ನಮ್ದೇನೋ ಲಿಸ್ಟ್ ನ ಹೆಸರು ಕೂತ್ರ ಪಾಸ್. ನೀ ಹೆಂಗ ಯಾವ ಕ್ಯಾಟಗರಿ ಆಯ್ಕೆ ಇದೆಯೋ, ಗ್ರಾಮೀಣದ ಆಯ್ಕೆ ಇದೆಯೋ, ಅಥವಾ ಏನೋ ಯಾವ ಮೂಲದಿಂದ ಬಂದಿ ಗೊತ್ತಿಲ್ಲ, ಜಾಬ್ ಆಗಿದೆ ಅಂತ ಫೈನಲ್ ಅದು. ಯಾರ್ಯಾರು ಕಾಲೇಜ್ ಹೊಂಟಿರಲ್ಲ, ಕಾಲೇಜ್ಗೆ ಹೋಗುವಂತವ್ರು ಡಿಗ್ರಿ ಕಾಲೇಜ್ ಇತ್ತಂದ್ರೆ ಕಂಟಿನ್ಯೂ ಮಾಡ್ರಿ, ಏನಿಲ್ಲ, ಏನ್ ತಪ್ಪಿಲ್ಲ. ಬಟ್ ಈ ಡ್ಯೂಟಿ ಮಾಡೋದ್ರ ಸ್ವಲ್ಪ ನೀವು ಒಂದಿಷ್ಟು ದಿನಗಳ ಕಾಲ ನಿಮ್ಮಲ್ಲಿ ಮೇಲಾಧಿಕಾರಿಗಳಿಗೆ ಹೇಳ್ಕೊಂಡ್ರ ಏನಾರ ಮಾಡ್ಕೊಂಡು ಒಟ್ಟು ಒಂದಿಷ್ಟು ದಿನಗಳ ಕಾಲ ಸೇಫ್ಟಿಯಾಗಿ ಓದಕ್ ಪ್ರಯತ್ನ ಮಾಡಿ. ಈ ಒಳ್ಳೆ ಸಿಗಂಗಿಲ್ಲ ಈ ಅವಕಾಶ ನಿಮಗೆ. ಮುನ್ನ ರಜಾ ಹಾಕ್ತೀನಿ, ಮುಂದೆ ನಾವು ಓದ್ತೀನಿ ಅಂದ್ರೆ ಸಿಗಲ್ಲ ಈ ಅವಕಾಶ. ಇದರಿಂದ ಎಷ್ಟೋ ಫೇಲ್ಯೂರ್, ಮತ್ತೆ ಕಾಲ್ಫಾರ್ಮ್ ನಾವು ಕುಂದ್ರಬೇಕಾಗ್ತದೆ ಅಲ್ಲ. ಮುಂದಿನ ಕಾಲ್ಫಾರ್ಮ್ ಕುಂದ್ರಬೇಕಾದ್ರೆ ನಿಮ್ಮ 100 ಪಟ್ಟು ಬೇರೆಯವರು ಬಂದಿರ್ತಾರೆ, ಅವ್ರು ರೆಡಿ ಆಗಿ ಕೂತಿರ್ತಾರ. ಯಾಕಂದ್ರೆ ಪ್ರತಿ ವರ್ಷ ಲಕ್ಷಾಂತರ ಜನ ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬರ್ತಾರೆ. ಡಿಗ್ರಿ ಮುಗಿಸ್ಕೊಂಡು ಹೊರಗೆ ಬರುವಂತ ವಿದ್ಯಾರ್ಥಿಗಳು ನಿಮ್ಮನ್ನ ಅವ್ರು ಸರಿಸ್ಬಿಡ್ತಾರ. ಅವ್ರು ಸರಿಯಪ್ಪ ಅಂತೇಳಿ. ಈಗ ನೋಡಿ, ಅದು ಲಕ್ಷ್ಮಿ ಇಲ್ಲ ಹುಡುಗಿ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ನಬಿಲಾಲ್ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಡಿಗ್ರಿ ದತ್ತು ಅಂತ ಹುಡುಗ ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಈಗ ಚಂದನ ಅವ್ರು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ. ಇದ್ರಾಗ ನೋಡ್ರಿ, ಒಂದು 50% ಡಿಗ್ರಿ ಕಂಪ್ಲೀಟ್ ಆದ ವಿದ್ಯಾರ್ಥಿಗಳ ಕ್ಲಾಸ್ ಕೇಳ್ತಾರೆ. ಅವ್ರು ಹೆಂಗ್ ಕ್ಲಾಸ್ ಕೇಳ್ತಾರ, ನಿಮ್ಗಂತ ಚಂದ ಆನ್ಸರ್ ಮಾಡ್ತಾರೆ, ನಿಮ್ಗಂತ ಪರ್ಫೆಕ್ಟ್ ಆಗಿ ಆನ್ಸರ್ ಮಾಡುವಂತ ಪ್ರಯತ್ನ ಪಟ್ಟಿದ್ದಾರೆ. ಮುಂದೆ ಅವರೆಲ್ಲ ಏನಾಗ್ಬಿಡ್ತಾರೆ, ನಿಮ್ ದೊಡ್ಡ ಮಟ್ಟದ ಕಾಂಪಿಟೇಟರ್ ಆಗಿಬಿಡ್ತಾರೆ. ಇನ್ನ ಸಣ್ಣ ಸಣ್ಣ ಹುಲಿಗಳು ಬರ್ಲಾಗತ್ತ, ಅವು ಇನ್ನ LKG UKG ಅದಾವ, ಮೊಬೈಲ್ ಮುಂದೆ ಮುಗಿರ್ತಾವ. ನನ್ನ ಪಾಠ ಒಳಗ ದೊಡ್ಡ ಒಂದು 100 ವಿಡಿಯೋಗಳು ಹಾಕ್ತಾರೆ. ಇನ್ನ LKG UKG ತರಿ ಸರ್ ಕ್ಲಾಸ್ ನಾವು ಕೇಳ್ಕೊಂತ. ಮತ್ತ ಅವೆಲ್ಲ ಹಳಿ 7ನೇ ತರಗತಿ ಹುಡುಗರು, ಅಂಗನವಾಡಿ ಹುಡುಗರು, ಅವು ಮೊಬೈಲ್ ಇಟ್ಕೊಂಡು ಮುಂದೆ ಕೂತ್ಕೊಂಡು ಏನ್ ಕೇಳ್ತಾವ ದೇವ್ರಿಗೆ ಗೊತ್ತವ. ಅವು ರೆಡಿ ಆಗ್ತಾವ ಎಕ್ಸಾಮ್ ಈಗಲಿಂದ. ಮತ್ತ ಅವರೆಲ್ಲ ನಾಳೆ ನಿಮ್ ಕಾಂಪಿಟೇಟರ್ ಅಲ್ಲ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಏನಾಗ್ತದೋ ಬಿಡ್ತದೋ ಗೊತ್ತಿಲ್ಲ. ನೌ ಆರ್ ನೆವರ್. ಈಗಿನಿಂದ ನೀವು ಓದಿ ಪರ್ಫೆಕ್ಟ್ ಆಗಿ ನೀವು ನಿಮ್ಮ ಹುದ್ದೆಗಳನ್ನು ಪಡ್ಕೊಂಡಾಗ ಮಾತ್ರ ಸಕ್ಸಸ್ ಆಗ್ತದೆ. ಮತ್ತೆ ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಯಾವುದೇ ಇರಲಿ, ನನ್ನ ಕ್ಲಾಸ್ ಇರಲಿ, ಯಾರೇ ಕ್ಲಾಸ್ ಇರಲಿ, ಒಂದು ಸಬ್ಜೆಕ್ಟ್ ಪರ್ಫೆಕ್ಟ್ ಆದ ಸಬ್ಜೆಕ್ಟ್ ಕುಂದ್ರಲಕ್ ಹೋಗ್ಬೇಡಿ, ಟೈಮ್ ವೇಸ್ಟ್ ಆಗ್ತದೆ. ಸಬ್ಜೆಕ್ಟ್ ಒಂದ್ಸರಿ ಕೇಳಿದ ಮ್ಯಾಗ ಸಬ್ಜೆಕ್ಟ್ ಮತ್ತೆ ನಿಮ್ಗೆ ಪರ್ಫೆಕ್ಟ್ ಆಗಿತ್ತು ಅಂತ ಬೇಡ, ಟೈಮ್ ವೇಸ್ಟ್ ಆಗ್ತದೆ ನಿಮ್ಗೆ. ನನ್ ಮಾತು ಕೇಳಿಸ್ತದೆ ನಿಮ್ಗೆ? ಒಂದ್ ಸಬ್ಜೆಕ್ಟ್ ನೀವು ಪರ್ಫೆಕ್ಟ್ ಆಗಿದ್ರಿ ಅಂದ್ರ ಆ ಟೈಮ್ದಾಗ ಬೇರೆ ಸಬ್ಜೆಕ್ಟ್ ಓದುವಂತ ಪ್ರಯತ್ನವನ್ನು ಮಾಡಿ. ದಯವಿಟ್ಟು ಇದು ರಿಕ್ವೆಸ್ಟ್ ನನಗೆ. ನೀವು ಎಕ್ಸಾಮ್ಗಳನ್ನ ಪಾಸ್ ಆಗ್ಬೇಕು, ಲಿಸ್ಟ್ ನ ಹೆಸರು ಕುಂದಿರ್ಬೇಕು. ನಮ್ ಸರ್ ಕ್ಲಾಸ್ ತಗೊಂಡ್ರ ಅಂತೇಳಿ ನಮ್ ಸರ್ ಕ್ಲಾಸ್ ಚಂತನ ಅದೇ ಕೇಳೋದಲ್ಲ, ಅದೇ ಕುಂದಿರೋದಲ್ಲ. ನಿಮ್ಗೆ ಯಾವ ಚಾಪ್ಟರ್ ಟಫ್ ಇರ್ತಲ್ಲ ಆ ಚಾಪ್ಟರ್ ಚಾಪ್ಟರ್ಗಳನ್ನ ಕ್ಲಾಸ್ ಕೇಳಿ. ದಯವಿಟ್ಟು ಇದೊಂದು ನಿಮ್ಗೆ ಹಂಬಲ್ ರಿಕ್ವೆಸ್ಟ್ ನಾ ಕೇಳ್ತಾ ಇರೋದು. ಯಾಕಂದ್ರೆ ಈಗ ನಾನು ಹೇಳ್ಬೇಕು ಸರ್, ನೀವು ಎಕನಾಮಿಕ್ಸ್ ಸರ್ವೆ 1-2 ಚಾಪ್ಟರ್ ಹೇಳ್ರಿ, ಸಮಾಜಶಾಸ್ತ್ರ 1-2 ಚಾಪ್ಟರ್ ಹೇಳ್ರಿ. ಸಮಾಜಶಾಸ್ತ್ರ ಮೇಲೆ ಕೇಳುವಂತ ಸಾಧ್ಯತೆ ಅದ. 8th 9th 10th ಮೇಲೆ ಇಂಥ ಕ್ವಶನ್ಗಳನ್ನು ಕೇಳೋಣ. ಹೌದು, ಎಕನಾಮಿಕ್ಸ್ ಸರ್ವೆದ ಮೇಲೆ 2 ಚಾಪ್ಟರ್ಗಳ ಮೇಲೆ ಕ್ವಶನ್ ಕೇಳತ್ತಾನೆ. ಆಮೇಲೆ ಯಾವುದು ಈ ಸೋಷಿಯಾಲಜಿ ಇದೆ, ಈ ಸಾರ್ವಜನಿಕ ಆಡಳಿತ ಇದೆ, ಅದ್ರ ಮ್ಯಾಗ ಕೇಳಬಾರ್ದು. ಯಾಕೆ? ಮನೆ ಕೇಳಿದ ಸಾರ್ವಜನಿಕ ಆಡಳಿತ ನಾವೇನ್ ಮಾಡ್ತೀವಿ,
ಒಂದೇ ಸಬ್ಜೆಕ್ಟ್ ಅನ್ನ ಒಳ್ಳಿ ರಿಪೀಟ್ ಮಾಡೋದ್ರಿಂದ ಎಷ್ಟೊಂದು ಮಾರ್ಕ್ಸ್ ಗಳು ಹೋಗುವಂತ ಸಾಧ್ಯತೆ ಇದೆ. ಅದಕ್ಕೆ ನಾ ಹೇಳ್ದೇನಂದ್ರೆ ನಿಮ್ ಸಬ್ಜೆಕ್ಟ್ ಯಾವ್ದು ವೀಕ್ ಇದೆಯಲ್ಲ, ಮೆಂಟಲಿಟಿ ವೀಕ್ ಇದೆಯಾ, ಮೆಂಟಲಿಟಿ ಪರ್ಫೆಕ್ಟ್ ಆಗಲಿ. ಈಗ ಸೈನ್ಸ್ ವೀಕ್ ಇದೆಯಾ, ಸೈನ್ಸ್ ಪರ್ಫೆಕ್ಟ್ ಆಗುತ್ತೆ. ಪರ್ಫೆಕ್ಟ್ ಆಗದೆ ಅಂದ್ರೆ ಏನು, 100% ಪರ್ಫೆಕ್ಟ್ ಆಗೋದಲ್ಲ. ನಮ್ಗೆ ಅಲ್ಲಿ ಅದರ ಕನಿಷ್ಠ ಈ ಸದ್ ಸಂವಿಧಾನ ಇದೆ, ಸಂವಿಧಾನ ಒಂದು ಧೈರ್ಯ ಬಂದದ್ರಿ. ಸಂವಿಧಾನ ಏನ್ ಕೇಳಿದ್ರು 8 ರಿಂದ 9 ಕ್ವಶನ್ ತೋತೀರಿ ಅಂತ ಆನ್ಸರ್ ಮಾಡ್ತಿರಲ್ಲ, 8 ರಿಂದ 9 ಆನ್ಸರ್ ಮಾಡ್ತೀರಿ. 10 ಕ್ವಶನ್ ಕೇಳ್ಯಾರಂದ್ರ ಕನಿಷ್ಠ 8 ತೋತೀವಿ ಸರ್ ಅಂತ ಅನಿಸ್ತು. ಬಂದ್ರ ಬರ್ಲಿ ಮಗನ ಕ್ವಶನ್ ಅಂತ. ಎಕನಾಮಿಕ್ಸ್ ಇದೆ, ಆ ಎಕನಾಮಿಕ್ಸ್ 10 ಕ್ವಶನ್ ನಾವು 6 ರಿಂದ 7 8 ಕ್ವಶನ್ ತೋತೀವಿ ಗ್ಯಾರಂಟಿ. ಹಿಸ್ಟ್ರಿ ಒಂದ್ 10 ಕ್ವಶನ್ ಕೇಳ್ಯಾರ, 10 ಒಂದ್ 5 6 7 ತೋತೀವಿ ನಾವು. ಈ ತರ ಕನಿಷ್ಠ ಮೌಲ್ಯಗಳನ್ನ ಯಾರು ಗಳಿಸ್ತಾ ಹೋಗ್ತಾರಲ್ಲ ಅವ್ರು ಇಲ್ಲಿ ರೇಷಿಯೋದಲ್ಲಿ ಸಕ್ಸಸ್ ಆಗ್ತಾರೆ. ನಾವು ಈ ಕಡೆ ಗೌರ್ಮೆಂಟ್ ಜಾಬ್ ಅನ್ನು ಮಾಡಬೇಕು, ಆಮೇಲೆ ಇದನ್ನು ಓದಬೇಕು, ಎಷ್ಟೇ ಅಲ್ಲಿ ಅದು ಸ್ವಲ್ಪ ನಮ್ಗೆ ಎಫೆಕ್ಟ್ ಆಗ್ತದೆ. ನಮ್ಗೆ ಬಹಳಷ್ಟು ಅದು ಗ್ಯಾರಂಟಿ ಎಫೆಕ್ಟ್ ಆಗ್ಲೇಬೇಕು. ಯಾಕಂದ್ರೆ ನೋಡ್ರಿ, ನೀವು ನಿದ್ದೆ ಮಾಡಾಗ 6 ತಾಸು ಬದಲಾಗಿ 5 ತಾಸು ನಿದ್ದೆ ಮಾಡಿದ್ರು ಕೂಡ ಅದು ಎಫೆಕ್ಟ್ ಆಗ್ತದೆ. 1 ರೊಟ್ಟಿ ಊಟ ಮಾಡಲಿ 2 ರೊಟ್ಟಿ ಊಟ ಮಾಡಿದ್ರೆ ನಿದ್ದೆ ಬರ್ತದೆ. ಹೆವಿ ಫುಡ್ ತಿನ್ನಕ್ ಹೋಗ್ಬೇಡ್ರಿ. ವಿಶೇಷವಾಗಿ ಹೆವಿ ಫುಡ್ ಜಾಸ್ತಿ, ಈಗ ನಾನ್ ವೆಜ್ ಆಗಲಿ. ಈ ಎಕ್ಸಾಮ್ ಮುಗಿತಾನೆ ಮುಂದೆ ತಿಂದ್ರೆ ನಾ ಬ್ಯಾಡ ಅನ್ನಂಗಿಲ್ಲ, ನಿಮ್ ಊಟಕ್ಕೆ ನಾನು ಇದು ಮಾಡಂಗಿಲ್ಲ. ಬಟ್ ಈ ಎಕ್ಸಾಮ್ ಮುಗಿಯುವವರೆಗೆ ಕೂಡ ಒಂದ್ ಸ್ವಲ್ಪ ನಾನ್ ವೆಜ್ ಅನ್ನ, ಆಮೇಲೆ ಜಾಸ್ತಿ ಏನಪ್ಪಾ ಅಂತಂದ್ರೆ ಲೈಟ್ ಫುಡ್ ಅನ್ನ ಸ್ವೀಕಾರ ಮಾಡಿ. ಲೈಟ್ ಫುಡ್ ಅಂದ್ರೆ ಯಾವುದು, ಈಗ ಹಣ್ಣುಗಳನ್ನ, ಇಲ್ಲ ಅಂತಂದ್ರೆ ಭಯಂಕರ ಅದು ಮಬ್ಬು ಮಾಡಬಾರ್ದು. ನಿಮ್ಮನ್ನ ಮಬ್ಬು ಮಾಡಿ ಮನಸ್ಸೆಲ್ಲ ಕಚ್ಚಕ್ ಹೋಗ್ಬಾರ್ದು. ಓದಕ್ಕ ಕ್ರಿಯಾಶೀಲತೆ ಇರಬೇಕು. ಮತ್ತೆ ಎಕ್ಸಾಮ್ ದಲ್ಲಿ ಈ ಸದ್ದು ಈಗ ಒಂದ್ ತಿಂಗಳು 1.5 ತಿಂಗಳು ಇರ್ತಲ್ಲ, ಎಲ್ಲಾರ್ದು ಮಂದಿದ ಬಗ್ಗೆ ವಿಚಾರ ಮಾಡೋದು, ಇಲ್ಲ ಫ್ಯಾಮಿಲಿ ಎಕನಾಮಿಕ್ ಪ್ರಾಬ್ಲಮ್ ಇರುತ್ತೆ ಅದ್ರ ಬಗ್ಗೆ ವಿಚಾರ ಮಾಡೋದು, ಇಲ್ಲ ಅಂತಂದ್ರೆ ನಮ್ಮ ವೈಯಕ್ತಿಕ ಲೈಫ್ ಬಗ್ಗೆ ಸುಮ್ನೆ ಒಳ್ಳೆ ಅದನ್ನ ವಿಚಾರ ಮಾಡೋದು. ನೀವು ಒಂದ್ಸರಿ ನೀವು ಲಿಸ್ಟ್ ನಾಗ ಕೂತ್ರೆ ನಿಮ್ ಬದುಕು ಬಂಗಾರ ಬದುಕಾಗಿ ಹೋಗ್ತು. ನಿಮ್ದೆಲ್ಲ ಸುತ್ತಮುತ್ತ ಎಲ್ಲಾ ನಿಮ್ ಜನರೆಲ್ಲ ಪರಿವರ್ತನೆ ಆಗಿಬಿಡ್ತಾರೆ. ನಿಮ್ಮ ನೋಡುವಂತ ದೃಷ್ಟಿಕೋನಗಳ ಪರಿವರ್ತನೆ ಆಗ್ತದೆ. ನೀವು ಎಕನಾಮಿಕ್, ನನ್ನ ಪ್ರಕಾರ ಈ ಜಗತ್ತಿನಲ್ಲಿ 50% ಸಮಸ್ಯೆಗಳು ಬರುವುದು ಆರ್ಥಿಕ ಸಮಸ್ಯೆಗಳೇ. ನನ್ನ ಪ್ರಕಾರ 50% ಎಲ್ಲಾ ಸಮಸ್ಯೆಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಅಂದ್ರೆ ಎಕನಾಮಿಕ್ ಪ್ರಾಬ್ಲಮ್. ಆ ಎಕನಾಮಿಕ್ ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿಬಿಟ್ರೆ ನಿಮ್ಗೆ ನಾವು ಸರಿ ಹೇಳಿ ನೀವು ಮಾತನ್ನ 50% ವಿನ್ ಆದಂಗೆ, ಸಕ್ಸಸ್ ಆದಂಗೆ. ದಯವಿಟ್ಟು ಉಳಿದದ್ದೆಲ್ಲ ಇನ್ನು 50% ನಾವು ಈಸಿಯಾಗಿ ಇದು ಮಾಡಬಹುದು. ಯಾಕಂದ್ರೆ ಹರಿಯುತ್ತಿರೋ ನೀರಿನಲ್ಲಿ ಯಾವತ್ತೂ ಹುಳ ಹಂಗಿಲ್ಲ, ನಿಂತ ನೀರಿನಲ್ಲಿ ಹುಳ ಆಗಕ್ ಶುರು ಮಾಡ್ತಾವ. ನಾವು ನಿಂತಂದ್ರೆ ಕೆಟ್ಟ ವಿಚಾರಗಳು ಬರಲ್ಲ ಶುರು ಮಾಡ್ತಾವ. ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ, ನಿಮ್ಗೆ ಇದು ನಾನು ಮೋಟಿವೇಟ್ ಮಾಡ್ತಾ ಇಲ್ಲ, ನಿಮಗೆ ಇದು ಹೇಳ್ತಾ ಇಲ್ಲ. ನಾ ಹೇಳೋದೇನಂತಂದ್ರೆ, ದಯವಿಟ್ಟು ನೀವು ಓದುವಂತ ಸಮಯದಲ್ಲಿ ಓದಿನ ಕಡೆ ಗಮನ ಇರಲಿ. ಒಂದ್ 5 ನಿಮಿಷ ಓದೋದು. ಈ ನಾನು ನಿಮ್ ಆಲ್ಮೋಸ್ಟ್ ಅಲ್ಲ, ನಿನ್ನೆ ನಾನು 2 ಗಂಟೆ ಕೂತಿದ್ದೆ. 2 ಹೊತ್ತು 1:30 2 ಗಂಟೆ ಕೂತ್ರೆ ರಾತ್ರಿ 7 ತನ ಒಂದ್ ಸ್ವಲ್ಪನೂ ಹೇಳಿಲ್ಲ. ನಾವು ಬುಕ್ಕ ಇದು ಬರಿತಾ ಇದ್ದೆ. ಬುಕ್ಕ ಬರೆಯುವಂತ ಸಮಯದಲ್ಲಿ ನಾವು ಅವಧಾನವನ್ನು ಸ್ವಲ್ಪ ಚೇಂಜ್ ಮಾಡಿದ್ವಿ ಅಂದ್ರೆ ಅಲ್ಲಿ ಎಲ್ಲ ಕೆಟ್ಟ ಬಿಡುತ್ತೆ, ಕೆಲಸನೇ ಕೆಟ್ಟ ಬಿಡುತ್ತೆ. ಅಲ್ಲಿ ಆ ಸಮಯದಲ್ಲಿ ಮೊಬೈಲ್ ಯೂಸ್ ಮಾಡ್ಲೇಬಾರ್ದು. ಮನೆ ಬಗ್ಗೆ ಚಿಂತೆ ಮಾಡೋದು, ಮೊಬೈಲ್ ಬಗ್ಗೆ ಚಂತನ ಯಾರು SMS ಮಾಡ್ತಾರೆ, ಯಾರು ಕಾಲ್ ಮಾಡ್ತಾರೆ, ಅವೆಲ್ಲ ನಾವು ತಲೆ ಕಳ್ಸಕ್ ಕೂತೀವಿ ಅಂದ್ರೆ ನಾವು ಸಕ್ಸಸ್ ಆಗಲ್ಲ. ನೆನ್ಪಿಡಿ, ಅವಧಾನವನ್ನು ಕೇಂದ್ರೀಕರಿಸಬೇಕು. ನೀವು ಮಾಡುವಂತ ಕೆಲಸದಲ್ಲಿ ಅವಧಾನವನ್ನು ಕೇಂದ್ರೀಕರಿಸಿದ್ರೆ ಅಂದ್ರೆ ಸಕ್ಸಸ್ ಆಗ್ತೀರಿ. ಇರ್ಲಿ, ನಿಮ್ ಲೈಫಿಗೆ ಎಲ್ಲರೂ ಮಹತ್ವ ಅನಿಸ್ತದೆ. ಬಟ್ ನನ್ನ ಪ್ರಕಾರ ಈ ಸದ್ ನಿಮ್ ಲೈಫ್ ಇಂಪಾರ್ಟೆಂಟ್ ಅಲ್ಲ. ನಿಮ್ ಬದುಕನ್ನು ನೀವು ಕಟ್ಕೋಬೇಕಲ್ಲ. ನೀವು ಬದುಕನ್ನು ಕಟ್ಕೊಳ್ಳೋ ಸುಮ್ ಚಂತನ ಫೋನ್ ಮಾತಾಡೋದು, ಯಾರಿಗಾರ ಏನ್ರ ಅನ್ನೋದು, ಯಾರಿಗಾರ ಆಡೋದು, ಆಮೇಲೆ ಯಾರು ಏನ್ರದ ಅದ್ರ ಬಗ್ಗೆ ತಲೆ ಕಳ್ಸ್ಕೊಂಡ್ ಕುಂದಿರೋದು ಸಾಧ್ಯನೇ ಇಲ್ಲ. ಅದಕ್ಕೆ ನಾ ಹೇಳೋದೇನು ಅಂತಂದ್ರೆ, ನೀವು ಗೆಲ್ಲಬೇಕು ಅಂತಂದ್ರೆ ಎಲ್ಲ ತಂತ್ರಗಳನ್ನ ಅನುಸರಿಸಬೇಕು. ಏನೇನು ನಾಳೆ ಅವಧಿಯಲ್ಲಿ ಟೈಮ್ ಟೇಬಲ್ ರೆಡಿ ಮಾಡಿ. ನಾಳೆ ಒಂದು ಪ್ರಬಂಧ ಬರಿಬೇಕಪ್ಪ ಅಂತಂದ್ರೆ 1 ಬದಲು 2 ಪ್ರಬಂಧ ಬರಿಬೇಕು. ಈ ಒಂದು ಚಾಪ್ಟರ್ ಇಷ್ಟು ಚಾಪ್ಟರ್ ರಿವಿಷನ್ ಮಾಡ್ಬೇಕಪ್ಪ ಅಂದ್ರೆ ಅಷ್ಟು ಚಾಪ್ಟರ್ ರಿವಿಷನ್ ಮಾಡ್ಬೇಕು. ಈ ಕ್ವಶನ್ ಪೇಪರ್ ಈ ಟೈಮ್ ಓದಬೇಕಂದ್ರೆ ಓದಬೇಕು. ಈಗ ನೀವು ಸುಮ್ ಚಂತನ ಅಡಿಗೆ ಮಾಡೋದು, ಫುಡ್ ಪ್ರಿಪರೇಷನ್ ಮಾಡೋದು ಒಟ್ಟ ಮಾಡಕ್ ಹೋಗ್ಬೇಡ್ರಿ. ರಿಕ್ವೆಸ್ಟ್ ಮಾಡ್ಕೋರಿ. ಯಾರಾದ್ರೂ ಮ್ಯಾರೇಜ್ ಇದ್ರೆ ನಿಮ್ ಮನೆಗೆ ಅತ್ತಿಯವ್ರಿಗೆ ಕಾಲು ಬಿಡ್ರಿ, ನೋಡವ ನಾವು ಓದಕತ್ತೀನಿ, ಇದೊಂದು ಅವಕಾಶ ಕೊಡ್ರಿ ನಮ್ಗೆ ದಯವಿಟ್ಟು. ಅತ್ತಿಯವ್ರಿಗೆ ಕಾಲು ಬಿಡ್ರಿ, ನೋಡವ ನಾವು ಓದಕತ್ತೀನಿ, ಇದೊಂದು ಅವಕಾಶ ಕೊಡ್ರಿ ನಮ್ಗೆ ದಯವಿಟ್ಟು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋರಿ. ಅವ್ರಿಗೆ ಇದು ಮಾಡ್ರಿ. ನೀವೆಲ್ಲಾ ಒಟ್ಟು ನಾವೇ ಅಡಿಗೆ ಮಾಡ್ಕೊಂಡು, ನಾವೇ ಉಂಡು, ನಾವೇ ತಿಂದು, ಇನ್ನು ಅಡಿಗೆ ಮಾಡ್ಕೊಂಡು ಊಟ ಮಾಡಿ ಏನು ಓದಬೇಕು ಅನ್ನೋದಾಗ ನಿದ್ದೆ ಬಂದ್ಬಿಡ್ತೀನಿ. ಯಾಕಂದ್ರೆ ನೀವು ಅಲ್ಲಿ ಸುಸ್ತಾಗೇ ಬಿಟ್ಟಿರ್ತೀರಿ ನೀವು. ಯಾಕಂದ್ರೆ ಓದೋ ಮೂಮೆಂಟ್ ಬರ್ತಲ್ಲ, ಇದು ಬಹಳ ಕುತ್ತಿಗೆ ಬಂದಂಗ ಅನಿಸ್ತದ. ನಿಮ್ಗೆ ಉಳಿದಿದ್ದೆಲ್ಲ ಈಜಿ ಅನಿಸ್ತದ ನೋಡ್ರಿ. ನೀವು ಉಳಿದಿದ್ದೆಲ್ಲ ಈಜಿ ಅನಿಸ್ತದ.
ಬಟ್ ಓದಕ್ ಹೋಗ್ತೇವೆ ಅಂತಂದ್ರ 5 ನಿಮಿಷ ಓದ್ಬೇಕನ್ನೋದ್ರಿಗೆ ಸ್ವಲ್ಪ ಕಾಲ್ ಮುಂಚೆ ಚಾಚ್ಬೇಕು ಅನಿಸ್ತದ. ಕಾಲ್ ಮುಂಚೆ ಚಾಚಾದ್ಮೇಲೆ ಇಂದ್ರ ಏನು ತೆರಿಗೊಂಡ್ ಹಿಂದ್ ಇಟ್ಕೋಬೇಕಂತದ. ಯಾಕ ಮಗಂದು ಸ್ವಲ್ಪ ಸೊಂಟ ನೋವಾದಂಗ ಆಗತ್ತ ಅಂತೇಳಿ ಆರಾಮ್ ನಾವ್ ಮಕ್ಕೊಂಡ್ ಹೋದ್ರ ಮಕ್ಕೊಂಡ್ 5 ನಿಮಿಷದಾಗ ಬುಕ್ಕನಿ ಓದೋ ಮಗಂದು ನಾವ್ ಓದಂಗೆ ಇಲ್ಲದ. 5-6 ನಿಮಿಷದಾಗ ಅದು ಬುಕ್ಕನೆ ಕೂತು ಓದ್ಬೇಕು. ಅದು 5-10-15-20 ನಿಮಿಷ ಬುಕ್ ತೆಲುಗುಂಬಾಗಿರ್ತದ. ಆ ತೆಲುಗು ಬುಕ್ ಕಟ್ಕೊಂಡು ನಿದ್ದೆ ಮಾಡ್ತಾನೆ. ಹಿಂಗಾದ್ರೆ ಸಕ್ಸಸ್ ಆಗಲ್ಲ. ದೇಹವನ್ನ ದಂಡಿಸದೆ ಮಾಯವನ್ನ ಖಂಡಿಸದೆ ಉಂಡುಂಡು ಸ್ವರ್ಗಕ್ಕೆ ಹೋದರೆ ಸ್ವರ್ಗವನ್ನು ಬಂಟನಾಳುವನ. ನಿಮ್ ಹೆಲ್ತ್ ಅದ್ರ ಮ್ಯಾಲ ಎಷ್ಟು ಚಂದ ಓದಬೇಕು ಗೊತ್ತಾ ನೀವು ಈಗ ಸದ್ ಪ್ರೆಸೆಂಟ್. ನನ್ನ ಪ್ರಕಾರ ನಾನು 2017ರಲ್ಲಿ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಓದ್ತಾ ಇದ್ದೆ. ನಾನು 6 ತಿಂಗಳು ನನ್ನ ಮೊಬೈಲ್ ನಿಮ್ಗೆ ಗೊತ್ತಿರಲಿಲ್ಲ. 6 ತಿಂಗಳು ಮೊಬೈಲ್ ಒಂದಿನಕ್ಕೆ ಬರೇ ಒಂದು ಗಂಟೆ ಯೂಸ್ ಮಾಡ್ತಿದ್ದೆ ನಾನು. ಒಂದೇ 1 ಗಂಟೆ 6 ತಿಂಗಳು ಅಪ್ಪಿತಪ್ಪಿ ಫೋನೇ ಮಾತಾಡ್ತಿರಲಿಲ್ಲ. 2017. ಆದ್ರೆ ನಾನು ಓದಿದ್ದೆ ಎಕ್ಸಾಮ್ ಇಲ್ಲಿ ನನಗೆ ಟೈಮ್ ಸಿಗ್ಲಿಲ್ಲ. ಆ ಸಮಯದಲ್ಲಿ ಡ್ಯೂಟಿ ಮಾಡ್ಕೊಂಡ್ ಬರ್ತಿದ್ದೆ ನಾನು. ಬಸವರಾಜ್ ನಾನು ಡ್ಯೂಟಿ ಮಾಡ್ತಿದ್ದೆ. ನಾನು ಸ್ಕೂಲ್ಗೆ ಹೋಗಿ ಪಾಠ ಹೇಳಿ ವಾಪಸ್ ಬಂದು ಮತ್ತೆ ಓದ್ತಿದ್ದೆ ನಾನು. ನಾ ಏನಂತಂದ್ರೆ ನೀವು ಓದುವಂತ ಸಮಯದಲ್ಲಿ ಮನನ ಮಾಡ್ತಿರ್ಬೇಕು. ಹಂಗೆ ಸಂವಿಧಾನದ 1ನೇ ಭಾಗ ಭಾರತ ಒಂದು ರಾಜ್ಯಗಳ ಒಕ್ಕೂಟ, 2ನೇದು ಪೌರತ್ವ, 3ನೇದು ಮೂಲಭೂತ ಹಕ್ಕುಗಳು, 4 ರಾಜನೀತಿ ನಿರ್ದಿಷ್ಟ ತತ್ವಗಳು, ಯಾವ ಇಂಪಾರ್ಟೆಂಟ್ ಅನಿಸ್ತಾವಲ್ಲ ಹಂಗೆ ಅವ್ರು ರಿವಿಷನ್ ಮಾಡ್ತಿರ್ಬೇಕು. ರಿವಿಷನ್ ಮಾಡಿ ಪರ್ಫೆಕ್ಟ್ ಆಗ್ತಿರ್ಬೇಕು. ಈಗ ಎಕ್ಸಾಮ್ ಕ್ವಶನ್ ಆಗ್ತಂದ್ರೆ ಬಿಡಬಾರ್ದು ನಾವು. ದಿನ ಒಂದು 100 ಕ್ವಶನ್ ಬಿಡಿಸ್ತಿರ್ಬೇಕು. ಎಲ್ಲ ಕ್ವಶನ್ ಬಿಡಿಸೋದು ಓದು. ಕ್ವಶನ್ ಈ ಕರ್ನಾಟಕ ಹಿಸ್ಟ್ರಿ 2 ತಾಸನ್ನ ಮುಗಿಸ್ಬಿಡ್ಬೇಕು. 2-3 ತಾಸು. ಯಾರು ಶಾತವಾಹನರ ಮೇಲೆ ಒಂದು ಕ್ವಶನ್ ಆಗಿರ್ತದೆ, ಇಲ್ಲಾಂದ್ರೆ ಕಾಕುತ್ಸವರ್ಮನ ಮೇಲೆ, ಇಲ್ಲಾಂದ್ರೆ ದುರ್ವಿನೀತನ ಮೇಲೆ. ನೀವು ಇನ್ನೊಂದು ನೆನ್ಪಿಟ್ಬಿಡಿ, ರಾಜಕೀಯ ಇತಿಹಾಸ ಅಪ್ಪಿತಪ್ಪಿ ಕೆಳಗಿಲ್ಲ ಎಕ್ಸಾಮ್ಗೆ. ರಾಜಕೀಯ ಇತಿಹಾಸ ಒಂದು ಕ್ವಶನ್ ಆಗಿಲ್ಲ. ರಾಜಕೀಯ ಇತಿಹಾಸ ಮೇಲೆ ಕೆಳಂಗೇ ಇಲ್ಲ. ಪ್ರಸಿದ್ಧ ಶ್ರೀಕೃಷ್ಣ ದೇವರಾಯ ಬರೆದಂತ ಈ ಆಮುಕ್ತ ಮೌಲ್ಯ ಯಾವ ಭಾಷೆಯಲ್ಲಿದೆ? ಶ್ರೀಕೃಷ್ಣ ದೇವರಾಯನನ್ನ ಆಂಧ್ರ ಭೋಜ ಎಂದು ಕರೆಯುತ್ತಾರೆ. ಶ್ರೀಕೃಷ್ಣ ದೇವರಾಯನ ಬಗ್ಗೆ ತಿಳಿಸುವಂತ ಶಾಸನ ಯಾವುದು? ಅಲ್ಲ, ಶ್ರೀಕೃಷ್ಣ ದೇವರಾಯನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಫಾರಿನರ್ಸ್ ಯಾರದಾರೆ? ಯಾರು ಭೇಟಿ ಕೊಟ್ರು? ಅವ್ರು ಬರೆದಂತ ಲಿಟ್ರೇಚರ್ ಏನು? ಅವರ ಒಂದು ಈ ದೇಶಕ್ಕೆ ಕೊಡುಗೆ ಏನು? ಶಾಸನ, ಸಾಹಿತ್ಯ, ಕಲೆ, ವಾಸ್ತುಶಿಲ್ಪ, ವಿದೇಶಿಗರು ಭೇಟಿ ಕೊಟ್ಟಿರ್ತಕ್ಕಂಥ ವಿಚಾರ. ನಾವೇನ್ ಮಾಡ್ತೀವಿ? ಯುದ್ಧಗಳನ್ನ ಓದ್ತೀವಿ. ಯುದ್ಧಗಳು ಓದ್ರಾಗ ಆ ಚಾಪ್ಟರ್ ಮುಗಿದ್ಬಿಟ್ಟಿರ್ತದೆ, ತಾಸಾಗಿಬಿಟ್ಟಿರ್ತದೆ ನಮ್ಗೆ. ಒಟ್ಟ ಯುದ್ಧಗಳು ಓದಬಾರ್ದು. ದೇವಾಲಯಗಳು, ವಾಸ್ತುಶಿಲ್ಪ, ಪ್ರಸಿದ್ಧವಾದ ದೇವಾಲಯ. ನನ್ ಮಾತು ಅರ್ಥ ಆಗ್ತಾ ಇದೆಯಾ? ಇದು ಎಕ್ಸಾಮ್ ಟ್ರಿಕ್ ಎಲ್ಲ. ಇವು ಎಕ್ಸಾಮ್ ನ ಪಾಸ್ ಆಗ್ಲೇಬೇಕಂದ್ರೆ ಇಂಥ ಕ್ವಶನ್ಗಳನ್ನು ಕೇಳ್ತಾ ಬರ್ತಾನೆ. ನಾವೇನ್ ಮಾಡ್ತೀವಿ? ಪ್ರಾಚೀನ ಭಾರತ ಇತಿಹಾಸನ 2 ತೋತೀವಿ. ಗೊತ್ತು ಬಿಡಂತೀವಿ. ಪ್ರಾಚೀನ ಭಾರತ ಇತಿಹಾಸ ಮುಗಿಸ್ಬಿಡಮ್, ಮಧ್ಯಯುಗದ ಭಾರತ ಇತಿಹಾಸ ಮುಗಿಸಮ್, ಆಧುನಿಕ ಭಾರತ ಇತಿಹಾಸ ಮುಗಿಲಾದ ಕಥೆಯವು. ಅದಕ್ಕೆ ದಯವಿಟ್ಟು ದಿನ ಒಂದು ಪ್ರಬಂಧ. ನೀವು ಸೆಕೆಂಡ್ ಪೇಪರ್ಗೆ ಎಷ್ಟು ಮಹತ್ವ ಕೊಡ್ತಿರಲ್ಲ, ಫಸ್ಟ್ ಪೇಪರ್ಗೆ ಅಷ್ಟೇ ಮಹತ್ವ ಕೊಡ್ಬೇಕು. ಈಗ ಉದಾಹರಣೆ ನೀವು ಈ ಎಷ್ಟೋ ಜನ ಟ್ರಾನ್ಸ್ಲೇಷನ್ ಮಾಡಿಲ್ಲ ಇಲ್ಲಿವರೆಗೆ. ನಾನು ನೋಡಿ ಟ್ರಾನ್ಸ್ಲೇಷನ್ ಮಾಡಿಲ್ಲ, ಪ್ರಬಂಧ ಬಿಡಿಸಿಲ್ಲ, ಆಮೇಲೆ ರಿಷಿ ರೈಟಿಂಗ್ ಬಿಡಿಸಿಲ್ಲ, ಆದ್ರೂ PSI ಆಗ್ಬೇಕಂತೀರಿ. ಅಲ್ಲ, ಒಂದ್ ತ್ಯಾಗ ಮಾಡ್ಬೇಕಲ್ಲ. ಎಲ್ಲರೂ ಮಾಡ್ಬೇಕು ನಾವೇ ಅಂತಂದ್ರೆ ಆಗಲ್ಲ. ಎಲ್ಲವೂ ನಾವೇ ಮಾಡ್ಬೇಕಂದ್ರೆ ಆಗಲ್ಲ. ನಾ ಹೇಳ್ದೇನಂತಂದ್ರೆ ಈ ಸದ್ಯ ಪ್ರೆಸೆಂಟ್ ಈ ಅವಧಿ ಏನಿದೆಯಲ್ಲಪ್ಪ, ದೇವರು ಆಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ 2 ತಿಂಗಳಂತರೂ ಏನೋ ಒಂದು ಎಷ್ಟನೇ ತಾರೀಕು ಅನೌನ್ಸ್ ಆಗಿದೆ? ಫಸ್ಟ್ 500 ಪೋಸ್ಟ್ದು ಎಷ್ಟನೇ ತಾರೀಕು ಅನೌನ್ಸ್ ಆಗಿದೆ? ಡೇಟ್ ಯಾವುದು? ಅಕ್ಟೋಬರ್ 3. ಇವತ್ತು ಎಷ್ಟು ದಿನ ಉಳಿತಂತಂದ್ರೆ 28 ದಿನ ಉಳಿತೀನಿ. 28 ದಿನ ಹಾರ್ಡ್ ವರ್ಕ್ ಮಾಡ್ಲೇಬೇಕು. ಹೊಡೆದ್ರಲಕ್ಕ ಮನ್ನಗಳು ಓದದೆ. ಅದಾದ್ಮೇಲೆ 28ನೇ ತಾರೀಕು ಆಯ್ತಾ? ಅದಾದ ಮುಂದಿನ ಎಕ್ಸಾಮ್ ಮತ್ತೆ ನಾವು ಎಂತ ಅವಕಾಶ ನೋಡಿ. 1 ತಿಂಗಳು ಬಿಟ್ಟು ಇನ್ನೊಂದು ತಿಂಗಳು ಎಕ್ಸಾಮ್ ಅದ. ಅದರ ಮಧ್ಯದಲ್ಲಿ ನಿಮ್ಗೆ ಒಳ್ಳೆ ಅವಕಾಶ ಅದು. ಇದನ್ನ ನೀವು ಚೆನ್ನಾಗಿ ಬಳಸ್ಕೊಂಡ್ಬಿಟ್ರಿ ಅಂತಂದ್ರೆ ಗ್ಯಾರಂಟಿ ಸಕ್ಸಸ್ ಆಗಿಬಿಡ್ತದೆ. ಮತ್ತೆ
ನನ್ ಮಾತು ಸ್ವಲ್ಪ ಕೇಳ್ರಿ, ನನ್ ಮಾತು ಕೇಳ್ರಿ, ನಿಮ್ಗೆ ಇದು ಆಗ್ತದೆ. ಇಲ್ಲ ಅಂತಂದ್ರೆ ಕೆಲಸಕ್ಕೆ ಆಗಲ್ಲ. ಇಲ್ಲ ನಿಮ್ಗೆ ಯಾರು ಇದು ಮಾಡಕ್ ಸರ್, ಆಮೇಲೆ ನಿಮ್ ಮನಸ್ಥಿತಿನೂ ಕಡಿಮೆ ಆಗ್ಬಿಡ್ತದೆ. ಮಂದಿ ನಿಮ್ಗೆ ಇದು ಮಾಡೋ ಶುರು ಮಾಡ್ಬಿಡ್ತಾರೆ, ಏನಪ್ಪ ನಿಂದ ಆಗಲ್ಲ ಏನಾಗ್ತದೆ ಅನ್ಸುತ್ತೆ, ಈ ತರ ಸ್ಟಾರ್ಟ್ ಆಗ್ಬಿಡ್ತದೆ. ಓಕೆ, ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಒಟ್ಟ ವಿಚಾರ ಮಾಡಕ್ ಹೋಗ್ಬೇಡಿ, ನೆಗೆಟಿವ್ ಥಿಂಕ್ ಮಾಡ್ಲಕ್ ಹೋಗ್ಬೇಡಿ. ಪ್ರತಿ ಕ್ಷಣನೂ ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಯಾರು ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾರೋ ಅವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಸಮಯ, ಯಾಕಂದ್ರೆ ಈಗಾಗಲೇ ಎಲ್ಲ ಪ್ರಿಪರೇಷನ್ ಆಗಿದೆ. ನನ್ನ ಪ್ರಕಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೀವೀಗ ನಿಮ್ ಕೆಲಸ ಏನಂದ್ರೆ ರಿವಿಷನ್ ಮಾಡೋದಷ್ಟೇ. ಯಾವ್ದು ತಪ್ಪಾಗ್ತದೆ, ಯಾವ್ದು ಇಂಪಾರ್ಟೆಂಟ್ ಇದೆ ಅದ್ರ ರಿವಿಷನ್ ಮಾಡ್ಕೊಂಡು ಕೂತ್ಬಿಟ್ರೆ ಸಾಕು. ರಿವಿಷನ್ ಸದ್ಯ ನೀವು ಬರೀ ರಿವಿಷನ್ ಮಾತು ಕೊಡಬೇಕು. ಸೈನ್ಸ್, ಎಕನಾಮಿಕ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಸಂವಿಧಾನ, ಒಳ್ಳೆ ಒಳ್ಳೆ ಇಂಪಾರ್ಟೆಂಟ್ ಒಂದ್ ಚಾಪ್ಟರ್ ದಲ್ಲಿ 5 ಕ್ವಶನ್. ಈ ಕರ್ನಾಟಕ ಜಿಯೋಗ್ರಫಿ ತಗೊಂಡ್ರಪ್ಪ, ನಮ್ಮ ಭೂಗೋಳ ಸಂಜೀವನಿಯಲ್ಲಿ ಹಿಂದ್ಗಡೆ ಬರ್ಬೇಕು ಕ್ವಶನ್. ಒಂದ್ ಚಾಪ್ಟರ್ 10-15 ಕ್ವಶನ್ಗಳಿದಾವೆ. ಅದೇ ಕ್ವಶನ್ ಪೂರಕವಾದ ಪ್ರಶ್ನೆಗಳು ಕೇಳ್ತಾ ಬರ್ತಾನಲ್ಲ, ಬೇರೆ ಕ್ವಶನ್ ಕೇಳಕ್ ಸಾಧ್ಯನೇ ಇಲ್ಲ. ಈ ಕರ್ನಾಟಕ ಹಿಸ್ಟ್ರಿ ಬುಕ್ ಇದೆ, ಕರ್ನಾಟಕ ಹಿಸ್ಟ್ರಿ. ನಾನು ಭಾರತ ಸಂಜೀವನಿ ಬುಕ್ ಬಿಡ್ತಾ ಇದ್ದೇನೆ. ಅಲ್ಲಿ ಏನ್ ಕೊಟ್ಟಿನಿ, ಆ ಚಾಪ್ಟರ್ ಹಿಂದ್ಗಡೆ ಎಲ್ಲ ಕ್ವಶನ್ಗಳನ್ನು ಬರೆದ್ಬಿಟ್ಟಿನಿ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಬಿಟ್ಟು ಬೇರೆ ಏನು ಬರೀಲಕ್ ಸಾಧ್ಯನೇ ಇಲ್ಲ, ಬರದೇ ಇಲ್ಲ. ಬುಕ್ ತುಂಬಿಸೋದು ಇಂಪಾರ್ಟೆಂಟ್ ಅಲ್ಲ, ಕ್ವಶನ್ ಆಗ್ಯಾವಲ್ಲ ಆ ಚಾಪ್ಟರ್ ಮೇಲೆ, ಆ ವ್ಯಕ್ತಿ ಮೇಲೆ ಕ್ವಶನ್ ಆಗ್ಯಾವಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವು ಓದ್ತೇವೆ ಅಂತಂದ್ರೆ ನಾವು ಸಕ್ಸಸ್ ಆಗಕ್ ಸಾಧ್ಯ ಇದೆ. ವೇಸ್ಟ್ ಇದೆ ತೆಗೆದು ಹೋಗ್ಬಿಡು, ಬೇಡ ಅಂತ. ನಾ ಭೂಗೋಳ ಸಂಜೆ ಫಸ್ಟ್ಗೆ 480 ಪುಟ ಬಿಟ್ಟಿದ್ದೆ, ಮುಂದೆ ಎಷ್ಟು ಬಿಟ್ಟೆ 460 ಪುಟ ಬಿಟ್ಟೆ. 20 ಪೇಜ್ ತೆಗೆದು ಬಿಟ್ಟೆ. ನಾ ಇನ್ನೊಬ್ರು ಏನ್ ಮಾಡ್ತಾರೆ, ಇನ್ನೊಂದು 20 ಪುಟ ಸೇರ್ಸಲ್ಲ ಅಂತಾರೆ. ಇನ್ನೊಂದು 20 ಪುಟ ಸೇರಿಸಿ ಇನ್ನೊಂದು ದೊಡ್ಡದು ಮಾಡಿ, ಅಲ್ರಿ 500 ಪುಟ ಸೇರಿಸಿ ಬಿಟ್ಟಿವಿ ಅಂದ್ರೆ ಅದ್ರ ಬಂದೇ ಬರ್ತಾವ ಕ್ವಶನ್. ಈ ನೆಕ್ಸ್ಟ್ ಬಿಟ್ಟೆ ಅಂತಂದ್ರೆ ಇದ್ರಾಗ ಮತ್ತೆ 20 ಮೈನಸ್ ಮಾಡ್ತೀನಿ, 440 ಪುಟ ಬಿಡ್ತೀನಿ. ನೆಕ್ಸ್ಟ್ ಪ್ರತಿ ಎಡಿಷನ್ಗಳಿಗೆ 20 ಪುಟ ಕಡಿಮೆ ಮಾಡ್ಬೇಕು. ಯಾಕೆ ಮಕ್ಕಳಿಗೆ ಓದುವಂತವ್ರಿಗೆ ಹಗುರಾಗಬೇಕಲ್ಲ, ಸ್ಮಾರ್ಟ್ ವರ್ಕ್ ಆಗ್ಬೇಕಲ್ಲ, ಅದು ಇಂಪಾರ್ಟೆಂಟ್. ಓಕೆ ಓಕೆನಾ, ಓದ್ರಿ, ಟೈಮ್ ವೇಸ್ಟ್ ಮಾಡ್ಕೋಬೇಡಿ. ಈ ಮಾರ್ನಿಂಗ್ 7 ಸದ್ಯ ಟೈಮ್ ಆಗ್ಯದ, ಈಗ 9:30 ಆಗ್ಯದ. 10 ಗಂಟೆ ಕೂತು ಬಿಡ್ಬೇಕು, ನಾಷ್ಟ ಮಾಡ್ಕೊಂಡು. 10 ಗಂಟೆ ಕುಂತ್ರ 10 ರಿಂದ 11, 12 ಒಂದು ಸಬ್ಜೆಕ್ಟ್, ಒಂದು 5 ನಿಮಿಷ ಟೀ ಬ್ರೇಕ್. 12, 15ರಿಂದ ಸ್ಟಾರ್ಟ್ ಮಾಡಿದ್ರೆ ಅಂತಂದ್ರೆ ಎಷ್ಟು, ಮತ್ತೆ 2 ತನ ಒಂದು ಭಾಗ, ಮುಂದೆ ಕರೆಕ್ಟ್ ಒಂದು 20ರಿಂದ 30 ನಿಮಿಷ ಊಟ. 2:30ರಿಂದ ಸ್ಟಾರ್ಟ್ ಆಯ್ತು ಅಂತಂದ್ರೆ 3:30, 4:30 ತನ ಒಂದು ಕ್ಲಾಸ್. ಆಮೇಲೆ ಅಲ್ಲಿ ಒಂದು 15 ನಿಮಿಷ ಒಂದು ಸ್ವಲ್ಪ ಏನಾರ ಟೀ ಕುಡಿದು ಮತ್ತೆ ಸ್ಟಾರ್ಟ್ ಮಾಡಿದ್ರೆ 4:45ರಿಂದ ಸ್ಟಾರ್ಟ್ ಆಯ್ತಂದ್ರೆ 6 ತನ ಅಥವಾ 6:40 ತನ. ಈ ತರ ಎಡಬಿಡದೆ ಓದ್ತಿರ್ಬೇಕು ನೀವು. ಸರ್ ರೆಸ್ಟ್ ಮಾಡೋದಂದ್ರೆ ಏನು, ರೆಸ್ಟ್ ಮಾಡೋದಂದ್ರೆ ನನ್ನ ಪ್ರಕಾರ ವಿಷಯ ಚೇಂಜ್ ಮಾಡ್ಬೇಕು, ಮಕ್ಕೊಳ್ಳೋದಲ್ಲ. ರೆಸ್ಟ್ ಮಾಡೋದಂತಂದ್ರೆ 4-5 ಕವಿದಿ ಹೊಚ್ಕೊಂಡು ಮಕ್ಕೊಂಡ್ಬಿಟ್ಟದಲ್ಲ. ರೆಸ್ಟ್ ಮಾಡೋದಂತಂದ್ರೆ ನನ್ನ ಪ್ರಕಾರ ವಿಷಯಗಳನ್ನ ಬದಲಾವಣೆ ಮಾಡಬೇಕು. ಜಿಯೋಗ್ರಫಿ ಇದ್ದು ಹಿಸ್ಟ್ರಿ ಚೇಂಜ್ ಆಗ್ಬೇಕು, ಹಿಸ್ಟ್ರಿ ಇದ್ದು ಸಂವಿಧಾನ ಚೇಂಜ್ ಆಗ್ಬೇಕು, ಸಂವಿಧಾನ ಇದ್ದು ಎಕನಾಮಿಕ್ಸ್ ಚೇಂಜ್ ಆಗ್ಬೇಕು. ಈ ತರ ಕ್ಲಾಸ್ಗಳು, ಸಬ್ಜೆಕ್ಟ್ಗಳು ಚೇಂಜ್ ಆಗ್ಬೇಕು, ಅದೇ ರೆಸ್ಟ್. ದಯವಿಟ್ಟು ಇದು ಓಕೆನಾ. ಕಲ್ಲೇಶ್ ಅದ್ಯಾಂಗ ರೆಸ್ಟ್ ಆಗ್ತದ ಅಂದ್ರೆ ರೆಸ್ಟ್ ಆಗ್ತದ, ಆ ತರ ರೂಢಿಸ್ಕೋಬೇಕು ಅದನ್ನ. ಹಂಗ ಮಾಡಿದ್ರೆ ಕೆಲಸ ಆಗ್ತಿಲ್ಲ. ಅಂದ್ರೆ ಯಾಕಂದ್ರೆ ಹಗಲ ರಾತ್ರಿ ಕೂಡ ಓದೋರು ಅದಾರೆ. ನಾವು ಓದ್ದೇವಪ್ಪ 1 ಮಾರ್ಕ್ಸ್ ಹೊರಗೆ ಬಂದಿ, ಯಾರಿಗೆ ಹೇಳವ್ ನೀ 1 ಮಾರ್ಕ್ಸ್ ಹೊರಗೆ ಬಂದಿ ಅಂತ? 1 ಮಾರ್ಕ್ಸ್ ಹೊರಗೆ ಬಂದ್ರು ಫೇಲೆ, 100 ಮಾರ್ಕ್ಸ್ ಹೊರಗೆ ಬಂದ್ರು ಫೇಲೆ, 50 ಮಾರ್ಕ್ಸ್ ಹೊರಗೆ ಬಂದ್ರು ಫೇಲೆ. ಫೇಲೆ ಅಲ್ಲ. ಎಕ್ಸಾಮ್ ಪಾಸ್ ಆಗ್ಬೇಕಾದ್ರೆ 100ಕ್ಕೆ 100 ಪರ್ಫೆಕ್ಟ್ ಇರಬೇಕು. ಇಲ್ಲೊಂದು ಪರ್ವತ ಇದೆ, ಇಲ್ಲೊಂದು ಪರ್ವತ ಇದೆ. ಇಲ್ಲಿ ಸರ ನಾನು 99% ಜಿಗಿತೀನಿ ಅಂದ್ರೆ ಕೆಳಗೊಳ್ತೀನಿ. ಇಲ್ಲಿಂದ ಇಲ್ಲಿವರೆಗೆ ನೀವು ಜಂಪ್ ಮಾಡಬೇಕು. ಇಲ್ಲಿಂದ ಇಲ್ಲಿವರೆಗೆ ಜಂಪ್ ಮಾಡ್ಬೇಕಂದ್ರ ಇಲ್ಲಿ ಸರ್ ನಾನು 99% ಜಿಗಿತೀನಿ, ಮತ್ 1% ಒಳಗೆ ಬೀಳ್ತಲ್ಲಿ. ಎಸ್, ಪಾಸ್ ಆರ್ ಫೇಲ್. ಇಲ್ಲಿಂದ ಸರ್ ಜಿಗಿದ್ನ ಕರೆಕ್ಟ್ ಇಲ್ಲಿ ಜಂಪ್ ಮಾಡ್ತೀನಿ ಸರ್ ಅಂತಂದ್ರೆ ನಾ ಪಾಸ್. ಇಲ್ಲ ನಾನು 80% ಜಿಗಿತೀನಿ, 90% ಜಿಗಿತೀನಿ, 95% ಜಿಗಿತೀನಿ ಅಂದ್ರೆ ಫೇಲ್ ಆಗ್ತೀರಿ, ನೆನ್ಪಿಡಿ. ಓಕೆ, ನಷ್ಟ ಮಾಡಿ. ನನ್ನ ಮಾತುಗಳನ್ನು ಎಷ್ಟರ ಮಟ್ಟಿಗೆ ನೀವು ತೋತ್ರ ಬಿಡುತ್ತಾರೆ ಬಿಟ್ಕೊಟ್ಟಂತ ವಿಚಾರ.